ನಾವು ಈ ಹಿಂದೆ ನಮ್ಮ ಲೈಫಲ್ಲಿ ಮಾಡಿರೋಂಥ ಮಿಸ್ಟೇಕ್ಸ್ಗಳಿಂದ ಏನನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ನಮ್ಗಿಂತ ದೊಡ್ಡರು ಇನ್ಯಾರೂ ಇಲ್ಲ. ಲರ್ನಿಂಗ್ ಅನ್ನೋದು ತುಂಬ ಈಸಿ. ವಿ ಕ್ಯಾನ್ ಲರ್ನ್ ಫ್ರಮ್ ಅವರ್ ಪಾಸ್ಟ್ ಮಿಸ್ಟೇಕ್ ಇಫ್ ವಿ ಹ್ಯಾವ್ ದ ರೈಟ್ ಆ್ಯಟಿಟ್ಯೂಡ್ ಇನ್ ಅವರ್ ಲೈಫ್. ಹಿಂದೆ ಆಗಲೇ ನಾವು ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳನ್ನ ಮಾಡಿ ತುಂಬ ಫೇಲ್ಯೂರ್ಸ್ಗಳನ್ನೆಲ್ಲ ನೋಡಿರ್ತೀವಿ. ಬಟ್ ಈ ಫೇಲ್ಯೂರ್ಸ್ ಅನ್ನೋದೇನಿದೆಯಲ್ಲ, ಇದು ಡೆಡ್ ಎಂಡ್ ಅಲ್ಲ. ಬಟ್ ನಾವು ಮಾಡಿರೋಂಥ ಕೆಲಸನ ಇನ್ನೂ ಬೆಟರಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ರೀಸನ್. ಇಟ್ಸ್ ಅ ಡಿಲೇ, ನಾಟ್ ಡಿಫೀಟ್. ನಾನು ನನ್ನ ಲೈಫಲ್ಲಿ ಅಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ, ಇಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ ಫೇಲ್ಯೂರ್ಸ್ನ ತುಂಬ ಹಾರ್ಶಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಿಸ್ಟೇಕ್ಸ್ ಆಗಲಿ ಅಥವಾ ನಿಮ್ಮ ಫೇಲ್ಯೂರ್ಸ್ ಆಗಲಿ ಅದನ್ನು ರೀನೇಮ್ ಮಾಡಿ ಎಕ್ಸ್ಪೀರಿಯನ್ಸ್ ಅಂತ. ನೀವು ಏನೇ ಮಿಸ್ಟೇಕ್ ಮಾಡಿರಿ, ಏನೇ ಫೇಲ್ಯೂರ್ ಆಗಿರಿ, ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ಅಂದ್ಕೊಂಡಿರೋ ಕೆಲಸ ಮಾಡೋದಕ್ಕೆ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ. ಕೆಲವೊಂದು ಜನ ಬರೀ ಜೀವನ ಮಾಡ್ತಾನೆ ಇದ್ದಾರೆ, ಆದರೆ ಅದರಲ್ಲೇ ಕೆಲವೊಂದು ಜನ ಜೀವನ ಮಾಡ್ತಾ ಮಾಡ್ತಾ ಕಲಿತಾ ಇದ್ದಾರೆ. ವೈಸ್ ಪೀಪಲ್ ಲರ್ನ್ ಫ್ರಮ್ ದೇರ್ ಓನ್ ಮಿಸ್ಟೇಕ್ಸ್, ಬಟ್ ವೈಸರ್ ಪೀಪಲ್ ಲರ್ನ್ ಫ್ರಮ್ ಅದರ್ ಪೀಪಲ್ಸ್ ಮಿಸ್ಟೇಕ್ಸ್. ಯಾರೋ ಒಬ್ಬ ಹೊಸದಾಗಿ ಕಾರ್ ತಗೊಂಡು ಅದನ್ನು ಕಲಿಯೋದಕ್ಕೆ ಅಂತ ಡೈರೆಕ್ಟಾಗಿ ಹೈವೇಗೆ ತೊಗೊಂಡೋಗಿ ಅಲ್ಲಿ ಯಾವುದೋ ಒಂದು ಗಾಡಿಗೆ ಗುದ್ದುತ್ತಾನೆ ಅಂತ ಅಂದ್ಕೊಳ್ಳಿ. ಆ ಮಿಸ್ಟೇಕಿಂದ ನೀವು ಏನು ಲರ್ನಿಂಗ್ ತೊಗೊಳ್ತೀರಾ? ಒಂದು, ಪ್ರಾಪರಾಗಿ ಡ್ರೈವಿಂಗ್ ಗೊತ್ತಿಲ್ಲದೆ ಇದ್ದಾಗ ಹೈವೇಗೆ ಯಾವತ್ತೂ ಗಾಡಿನ ತೊಗೊಂಡು ಹೋಗಬಾರ್ದು. ಎರಡನೇದು, ಯಾರು ಓಡಾಡದೇ ಇರೋಂತಹ ಖಾಲಿ ಜಾಗಗಳಲ್ಲಿ ಗಾಡಿ ಕಲಿಯೋದು ತುಂಬ ಒಳ್ಳೆಯದು. ಸೊ ಈ ಥರ ಡೋಂಟ್ ಓನ್ಲಿ ಲರ್ನ್ ಫ್ರಮ್ ಯುವರ್ ಓನ್ ಮಿಸ್ಟೇಕ್ಸ್, ಲರ್ನ್ ಫ್ರಮ್ ಅದರ್ ಪೀಪಲ್ ಮಿಸ್ಟೇಕ್ ಆಲ್ಸೋ. ಬಿಕಾಸ್ ನೀವೇ ತಪ್ಪು ಮಾಡಿ ನೀವು ನಿಮ್ಮ ತಪ್ಪಿಂದಲೇ ಕಲಿತೀನಿ ಅನ್ನೋಷ್ಟು ಜೀವನ ದೊಡ್ಡದಿಲ್ಲ.